ಬಿಗ್ ಬಾಸ್ ಸೀಸನ್ 11ರಲ್ಲಿ ಯಾರು ಕೂಡ ಊಹಿಸಲಾಗದಂಥ ಘಟನೆಗಳು ನಡೀತಾ ಇದೆ. ನಿಜವಾಗ್ಲೂ ನಿನ್ನೆ ನಡೆದಂಥ ಎಲಿಮಿನೇಷನ್ ಅನ್ನ ಇವತ್ತಿಗೂ ಈ ಕ್ಷಣಕ್ಕೂ ಕೆಲವರು ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ಅಥವಾ ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ. ಹೌದು, ತ್ರಿವಿಕ್ರಮ್ ಬಿಗ್ ಬಾಸ್ ಮನೆಯಿಂದ ಔಟ್ ಆಗಿ ಹೊರಗಡೆ ಬಂದಿರೋದನ್ನ ಬಿಗ್ ಬಾಸ್ ಮನೆ ಒಳಗಿರುವಂಥ ಸ್ಪರ್ಧಿಗಳು, ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಇರುವಂಥ ಸ್ಪರ್ಧಿಗಳು, ಜೊತೆಗೆ ಬಿಗ್ ಬಾಸ್ಗೆ ರೆಗ್ಯುಲರ್ ಆಗಿ ವೋಟ್ ಹಾಕ್ತಾ ಇರುವಂಥವ್ರು ಹೇಗಪ್ಪ ಇದು ಸಾಧ್ಯ ಅಂತ ಹೇಳ್ತಾ ಇದ್ದಾರೆ. ಈ ಹಿಂದೆ ಬಿಗ್ ಬಾಸ್ ಮನೆಯಲ್ಲಿದ್ದು ಮೋಡಿ ಮಾಡಿ ಹೊರಗಡೆ ಬಂದಿರುವಂಥ ಸ್ಪರ್ಧಿಗಳು ಕೂಡ ಶಾಕ್ ಆಗಿಬಿಟ್ಟಿದ್ದಾರೆ. ತ್ರಿವಿಕ್ರಮ್ ಗೆಲ್ಲುವಂಥ ಸ್ಪರ್ಧಿ ಆಗಿದ್ರು, ಆದರೆ ಬಿಗ್ ಬಾಸ್ ಯಾಕೆ ಈ ಥರದ್ದು ನಿರ್ಧಾರವನ್ನು ಕೈಗೊಂಡ್ರು ಅನ್ನೋದು ನಿಜವಾಗ್ಲೂ ನಮಗೆ ಗೊತ್ತಾಗ್ತಿಲ್ಲ ಅಂತ ಮಾತನಾಡ್ತಾ ಇದ್ದಾರೆ. ಹಾಗಿದ್ರೆ ತ್ರಿವಿಕ್ರಮ್ ಔಟ್ ಆಗಿ ಬಂದಿದ್ದು ನಿಜನಾ? ತ್ರಿವಿಕ್ರಮ್ ಈಗ ಎಲ್ಲಿದ್ದಾರೆ? ಮತ್ತೆ ವಾಪಸ್ ಬಿಗ್ ಬಾಸ್ ಮನೆಗೆ ಕಳಿಸ್ತಾರಾ? ಅಥವಾ ಗೋಲ್ಡ್ ಸುರೇಶ್ ಥರ ಇವ್ರೂ ಕೂಡ ಹೊರಗಡೆ ಕಳಿಸೇ ಬಿಟ್ರಾ? ಶಿಶಿರು ಕೂಡ ಸ್ಟ್ರಾಂಗ್ ಸ್ಪರ್ಧಿ ಆಗಿದ್ರು, ಯಾಕೆ ಇತ್ತೀಚೆಗೆ ಸ್ಟ್ರಾಂಗ್ ಆಗಿರೋ ಸ್ಪರ್ಧಿಗಳನ್ನೇ ಹೊರಗೆ ಕಳಿಸ್ತಾ ಇದ್ದಾರೆ? ಡಮ್ಮಿ ಸ್ಪರ್ಧಿಗಳನ್ನ ಯಾಕೆ ಒಳಗುಳಿಸ್ಕೊಂಡಿದ್ದಾರೆ? ಬಿಗ್ ಬಾಸ್ ಲೆಕ್ಕಾಚಾರ ಏನು? ನಿಜವಾಗ್ಲೂ ನಡೀತಿರೋದು ಏನು? ಇದೆಲ್ಲದ್ರ ಬಗ್ಗೆ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಗಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಎಸ್, ತ್ರಿವಿಕ್ರಮ್ ಮತ್ತು ಭವ್ಯ ಜೋಡಿ ಮೋಡಿ ಮಾಡ್ತಾ ಇತ್ತು. ಹಾಗೆ ನೋಡಿದ್ರೆ ಎಲ್ಲ ಸೀಸನ್ಗಳಂತೆಯೇ ಈ ಸೀಸನ್ನಲ್ಲಿ ಭವ್ಯ ತ್ರಿವಿಕ್ರಮ್ ಅವರ ಹೆಸರು ಸಿಕ್ಕಾಪಟ್ಟೆ ಓಡಾಡಿತ್ತು. ಹೊರಗಡೆ ಫ್ಯಾನ್ಸ್ ಫಾಲೋಯಿಂಗ್ ಕೂಡ ಇತ್ತು, ಫ್ಯಾನ್ಸ್ ಪೇಜಸ್ಗಳು ಕೂಡ ಕ್ರಿಯೇಟ್ ಆಗಿದ್ವು. ಕೆಲವೊಮ್ಮೆ ಇದು ತ್ರಿವಿಕ್ರಮ್ಗೆ ಮುಳು ಆಗಿದ್ದು ಹೌದು. ಬರೀ ಭವ್ಯ ಜೊತೆಗಿರ್ತಾರೆ, ಭವ್ಯನ ಜೊತೆಗೆ ರೊಮ್ಯಾನ್ಸ್ ಮಾಡೋದೇ ಆಗೋಯ್ತು. ಅದನ್ನು ಬಿಟ್ಟರೆ ಇನ್ನೇನು ಆಟ ಆಡ್ತಾರೆ? ಏನೂ ಆಟ ಆಡಲ್ಲ, ಈ ಮನುಷ್ಯನನ್ನು ಈಗಲೇ ಹೊರಗಡೆ ಕಳಿಸಿ, ಈ ಥರದೊಂದಷ್ಟು ವಿಚಾರಗಳು ಬಂದಿದ್ದು ಹೌದು. ಆದರೂ ಕೂಡ ತ್ರಿವಿಕ್ರಮ್ ಟಾಸ್ಕ್ ಅಂತ ಬಂದಾಗ ತಮ್ಮ ಎಫರ್ಟನ್ನು ಏನು ಹಾಕಬೇಕೋ ಆ ಎಫರ್ಟನ್ನು ಹಾಕಿ ಆಟಾಡಿದ್ದು ಕೂಡ ಇದೆ. ಆದರೆ ನಿನ್ನೆ ಇದಕ್ಕಿದ್ದ ಹಾಗೇನೆ ತ್ರಿವಿಕ್ರಮ್ಗೆ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಹೊರಗಡೆ ಬನ್ನಿ ಅಂದಿದ್ದು, ತ್ರಿವಿಕ್ರಮ್ ಹೊರಗಡೆ ಬಂದಿದ್ದು, ಇದನ್ನು ಬಿಗ್ ಬಾಸ್ ಮನೆಯೊಳಗಿರುವವರೇ ಏನಪ್ಪ ಇದು ಚೆನ್ನಾಗಿ ಆಟ ಆಡ್ತಾ ಇದ್ದವರೇ ಹೊರಗಡೆ ಬರೋದು ಅಂತಂದರೆ ಏನರ್ಥ ಅಂತ ಬಾಯಿ ಮೇಲೆ ಇಟ್ಕೊಂಡು ನೋಡ್ತಾ ಇದ್ರು. ಇನ್ನು ಮೊದಲಿಗೆಲ್ಲ ಫ್ರ್ಯಾಂಕ್ ಮಾಡ್ತಾ ಇದ್ದಾರೇನೋ ಅಂತ ಅನ್ಸಿದ್ರು, ಸೀರಿಯಸ್ ಆಗಿ ಮೇನ್ ಡೋರಿಂದ ಬ್ಯಾಗ್ ಇಟ್ಕೊಂಡು ಹೊರಗಡೆ ಬಂದ್ಮೇಲಂತೂ ಭವ್ಯ ಬಿಕ್ಕಿ ಬಿಕ್ಕಿ ಅತ್ರು. ಇನ್ನೊಮ್ಮೆ ರಿಕ್ವೆಸ್ಟ್ ಕೂಡ ಮಾಡಿಕೊಂಡ್ರು, ಪ್ಲೀಸ್ ಬಿಗ್ ಬಾಸ್ ತ್ರಿವಿಕ್ರಮನ್ನು ಒಳಗಡೆ ಕಳಿಸಿ, ಹಾಗೆ ಹೀಗೆ ಅಂತ. ಇನ್ನುಳಿದವರು ಶಾಕ್ ಆಗಿ ನೋಡ್ತಾ ಇದ್ರು. ಇದೆಲ್ಲದರ ನಡುವೆ ನಿಜವಾಗ್ಲೂ ಎಲಿಮಿನೇಷನ್ ಇತ್ತ ಅನ್ನೋದು ಅನೇಕರ ಪ್ರಶ್ನೆ. ಹಾಗೆ ನೋಡಿದ್ರೆ ಗುರುವಾರ ಶುಕ್ರವಾರ ಯಾವಾಗ್ಲೂ ವೋಟ್ ಹಾಕಿ ಅನ್ನುವಂಥದ್ದನ್ನು ಬಿಗ್ ಬಾಸ್ ತಮ್ಮ ಸ್ಕ್ರಾಲ್ ಲೈನಲ್ಲಿ ತೋರಿಸ್ತಾ ಇರ್ತಾರೆ. ಕೆಳಗಡೆ ಹೋಗ್ತಾ ಇರತ್ತೆ, ಇಷ್ಟು ಜನ ಎಲಿಮಿನೇಟ್ ಆಗಿದ್ದಾರೆ, ಇವ್ರಿಗೆ ನೀವು ಈ ಥರ ವೋಟ್ ಹಾಕಬೇಕು, ಈ ನಂಬರಿಗೆ ವೋಟ್ ಹಾಕಬೇಕು ಅಂತ ಕೆಳಗಡೆ ತೋರಿಸ್ತಾ ಇರ್ತಾರೆ. ಆದರೆ ಗುರುವಾರ ಶುಕ್ರವಾರ ಆಫ್ ಆಗಿತ್ತು. ಆಗಲೇ ಎಲ್ಲರೂ ಅಂದ್ಕೊಂಡಿದ್ರು ಹಾಗಿದ್ರೆ ಈ ಬಾರಿ ಎಲಿಮಿನೇಟ್ ಅನ್ನೋದು ಇಲ್ಲ ಅನ್ನುವಂಥದ್ದನ್ನು. ಆದರೂ ಕೂಡ ಎಲಿಮಿನೇಟ್ ಮಾಡಿ ಹೊರಗಡೆ ಕಳಿಸಿದ್ದು ಯಾಕೆ? ಹಾಗಿದ್ರೆ ಜನ ವೋಟ್ ಹಾಕಿರೋದ ಆಧಾರದ ಮೇಲೆ ಎಲಿಮಿನೇಟ್ ಮಾಡಿಲ್ವಾ ಅನ್ನೋದು ಪ್ರಶ್ನೆ. ಕೆಲವೊಮ್ಮೆ ಬಿಗ್ ಬಾಸ್ ಕೆಲವರ ಆಟ ಇಷ್ಟ ಆಗದಿದ್ದಾಗ ಅಥವಾ TRP ಬರದೇ ಇದ್ದಾಗ ಈ ರೀತಿಯಾಗಿ ಹೊರಗಡೆ ಕಳಿಸ್ತಾರೆ. ಆದರೆ ಜನರು ವೋಟ್ ಹಾಕಿದ್ದಾರೆ ಅಂತ ತೋರಿಸಿಯೇ ಹೊರಗಡೆ ಕಳಿಸ್ತಾರೆ. ಇದೇ ಮೊದಲ ಬಾರಿಗೆ ವೋಟ್ ಲೈನಿಂಗ್ಸ್ ಓಪನ್ ಇಲ್ಲದೆ ಇದ್ರೂ ಕೂಡ ತ್ರಿವಿಕ್ರಮರನ್ನು ಹೊರಗಡೆ ಕಳಿಸಿರೋದು ನಾನಾ ರೀತಿಯಾದಂಥ ಅನುಮಾನಗಳಿಗೆ ಕಾರಣವಾಗಿದೆ. ಸೊ ಈಗ ಬರ್ತಾ ಇರುವಂಥ ಪ್ರಶ್ನೆ ಏನು ಅಂತ ಅಂದರೆ, ತ್ರಿವಿಕ್ರಮ್ನನ್ನು ಸೀಕ್ರೆಟ್ ರೂಮ್ನಲ್ಲಿ 1 ವಾರಗಳ ಕಾಲ ಇಡಲಾಗತ್ತಾ ಅಂತ. ಯಾಕಂದರೆ ತ್ರಿವಿಕ್ರಮ್ ಇಲ್ಲ ಅಂತ ಅಂದರೆ ಭವ್ಯ ಆಡೋದೇ ಇಲ್ಲ ಅನ್ನೋ ಲೆಕ್ಕಾಚಾರಕ್ಕೆ ಬಂದ್ಬಿಟ್ಟಿದ್ದಾರೆ. ಭವ್ಯ ಮತ್ತು ತ್ರಿವಿಕ್ರಮ್ ಜೋಡಿಯನ್ನು ದೂರ ಮಾಡಿದಾಗ ತ್ರಿವಿಕ್ರಮ್ ಕೂಡ ಗೆಲ್ಲಬಹುದಾದ ಸ್ಪರ್ಧಿ. ಇಲ್ಲ ಅಂತಂದರೆ ಭವ್ಯನ ಸುತ್ತಾ ಇರ್ತಾರೆ. ಈವನ್ ಭವ್ಯ ಕೂಡ ಆಡುವ ಸಾಮರ್ಥ್ಯ ಇದ್ರೂ ತ್ರಿವಿಕ್ರಮ್ ಸುತ್ತಾ ಇರ್ತಾರೆ. ಹಾಗಾಗಿ ತ್ರಿವಿಕ್ರಮ್ನ 1 ವಾರ ಸೀಕ್ರೆಟ್ ರೂಮ್ನಲ್ಲಿ ಇರಿಸಿದ್ರೆ ಅಥವಾ 4 ದಿನ ಸೀಕ್ರೆಟ್ ರೂಮ್ನಲ್ಲಿ ಇರಿಸಿದ್ರೆ ಭವ್ಯಂಗೂ ಒಂದು ಸೀರಿಯಸ್ನೆಸ್ ಬರುತ್ತೆ, ತ್ರಿವಿಕ್ರಮ್ಗೂ ಒಂದು ಸೀರಿಯಸ್ನೆಸ್ ಬರುತ್ತೆ. ಅದರ ಜೊತೆಗೆ ಇನ್ನುಳಿದ ಸ್ಪರ್ಧಿಗಳಿಗೂ ಕೂಡ ಒಂದು ಸ್ವಲ್ಪ ಸೀರಿಯಸ್ನೆಸ್ ಬರುತ್ತೆ. ಅಯ್ಯೋ, ಸ್ಟ್ರಾಂಗ್ ಸ್ಪರ್ಧಿ ಅಂತ ಅಂದ್ಕೊಂಡಿದ್ದಂಥ ತ್ರಿವಿಕ್ರಮೇ ಹೋಗ್ಬಿಟ್ರು, ಇನ್ನು ನಾಳೆ ನಮ್ಮ ಕತೆಗೇನೋ, ನಾವು ಆಟ ಆಡಬೇಕು, ನಾವು ಕೂಡ ಸ್ಟ್ರಾಂಗಾಗಿ ಆಟ ಆಡಬೇಕು ಅನ್ನೋದೊಂದು ಮನಸ್ಸಿಗೆ ಬರುತ್ತೆ. ಇದೆಲ್ಲದರ ಜೊತೆಗೆ ರಜತು, ಮಂಜು ಇವರೆಲ್ಲ ತ್ರಿವಿಕ್ರಮ್ ಬಗ್ಗೆ ಏನು ಮಾತಾಡ್ಕೊಳ್ತಾರೆ ಅನ್ನೋದು ಕೂಡ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ನೋಡಿ, ಈ ಹಿಂದೆಯಿಂದ ಉಳ್ಕೊಂಡು ಬಂದಿರುವಂಥ ಸ್ಪರ್ಧಿ ಅಂದರೆ ಅದು ಐಶ್ವರ್ಯ ಮತ್ತು ಭವ್ಯ. ಇನ್ನೇನು ಹೊರಗಡೆ ಹೋಗ್ತಾರೆ ಅನ್ನುವಷ್ಟರಲ್ಲಿ ಹೇಗೋ ಏನೋ ಒಂದಾಗಿ ಉಳ್ಕೊಳ್ತಾ ಇರ್ತಾರೆ. ಸೊ ಅಂಥ ಸ್ಪರ್ಧಿಗಳೇ ಮನೆ ಒಳಗಡೆ ಇರಬೇಕಾದ್ರೆ ತ್ರಿವಿಕ್ರಮ್ ಹೊರಗಡೆ ಬಂದಿದ್ದಿದೆಯಲ್ಲ, ಇದು ನಿಜವಾಗ್ಲೂ ಕೂಡ ಆಶ್ಚರ್ಯ ಅಂತ ಅನಿಸ್ತಾ ಇರೋದಂತೂ ಸತ್ಯ.
ಸೊ ಹಾಗಾಗಿ ತ್ರಿವಿಕ್ರಮ್ ಅಭಿಮಾನಿಗಳು ಬೇಸರ ಪಡಿಸ್ಕೊಳ್ಳುವಂಥ ಅಥವಾ ಅಸಮಾಧಾನ ಪಡಿಸ್ಕೊಳ್ಳುವಂತಹ ಮುನ್ನ ಇದೊಂದು ಸ್ವಲ್ಪ ಟ್ರಿಕ್ಸ್ ನೋಡೋದು ತುಂಬಾನೇ ಒಳ್ಳೇದು ಅಂತ ಅನ್ಸುತ್ತೆ. ಸೀಕ್ರೆಟ್ ರೂಮಿಗೆ ಹೋಗಿದ್ರು ಹೋಗಬಹುದು, ತ್ರಿವಿಕ್ರಮ್ ಒಮ್ಮೆಲೆ ಆಚೆ ಬರೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋದನ್ನು ಕೆಲವರು ಹೇಳ್ತಾ ಇದ್ದಾರೆ. ಈ ಸೀಸನ್ನಲ್ಲಿ ಸೀಕ್ರೆಟ್ ರೂಮನ್ನು ಇಲ್ಲಿವರೆಗೂ ಮಾಡಿಲ್ಲ, ಚೈತ್ರ ಒಬ್ಬರನ್ನೇ ಮಾಡಿದ್ದು, ಬಟ್ ಅವ್ರನ್ನೇನು ಸೀಕ್ರೆಟ್ ರೂಮ್ಗೆ ಅಂತ ಕಳಿಸಿರ್ಲಿಲ್ಲ. ಸೊ ಆಮೇಲೆ 1 ದಿನ 2 ದಿನ ಇಟ್ಕೊಂಡು ಇರಲಿಲ್ಲ. ಸೊ ಹೀಗಿರಬೇಕಾದ್ರೆ ಸೀಕ್ರೆಟ್ ರೂಮ್ ಅನ್ನುವಂಥದ್ದು ಒಂದು ಟಾಸ್ಕ್ ಏನು ಬರುತ್ತೋ ಅದನ್ನು ಇಲ್ಲಿವರೆಗೂ ಬಿಗ್ ಬಾಸ್ ಸೀಸನ್ 11ರಲ್ಲಿ ಸೀರಿಯಸ್ ಆಗಿ ಬಿಗ್ ಬಾಸ್ ಮಾಡಿಲ್ಲ. ಸೊ ಅದೇ ಥರ ಸೀಕ್ರೆಟ್ ರೂಮ್ಗೆ ತ್ರಿವಿಕ್ರಮ್ನನ್ನು ಕಳಿಸಿರ್ಬೋದು, ಅಥವಾ ಈ ಸೀಸನ್ 11ರಲ್ಲಿ ತುಂಬ ಡಿಫ್ರೆಂಟ್ ಆಗಿ ಏನೇನೋ ಬರ್ತಾ ಇರೋದ್ರಿಂದ ಇನ್ನೊಂದೇನೋ ಡಿಫ್ರೆಂಟ್ ಆಗಿ ತ್ರಿವಿಕ್ರಮ್ನ ಇನ್ನೇನಾದ್ರು ಮಾಡಿರಬಹುದು ಅಂತಲೂ ಅನಿಸ್ತಾ ಇದೆ. ಅದರ ಜೊತೆಗೆ ಆಶ್ಚರ್ಯಕರವಾಗಿ ತ್ರಿವಿಕ್ರಮ್ನನ್ನು ನೇರವಾಗಿ ಮನೆಗೆ ಕಳಿಸಿರ್ಬೋದು. ಅದನ್ನು ಹೇಳೋಕ್ಕೂ ಆಗಲ್ಲ. ಯಾವುದು ಆಗಿದೆ ಯಾವುದು ಆಗಿಲ್ಲ ಅನ್ನೋದನ್ನು ಇಲ್ಲಿ ಡಿಸೈಡ್ ಮಾಡೋದಕ್ಕೆ ಸಾಧ್ಯವೇ ಆಗೋದಿಲ್ಲ. ಸೀಸನ್ 11 ವಿಪರೀತವಾದಂಥ ಡಿಫ್ರೆಂಟ್ ಆಗಿ ನಡೀತಾ ಇದೆ. ಈ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಿಳಿಸಬಹುದು.